ಹಲೋ, ಮಸಾಲ ಮನೆ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು 1 ಗ್ಲಾಸ್ ಬೇಳೆ ಹಾಗೆ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಫಸ್ಟು 1 ಗ್ಲಾಸ್ ಬೇಳೆನ ನಾನು ವಾಶ್ ಮಾಡಿ ಒಂದು 2 to 3 ಮಿನಿಟ್ಸ್ ನಾನು ಕುಕ್ ಮಾಡಿಕೊಂಡು ಆಮೇಲೆ ಅಕ್ಕಿನ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ಚಾಯ್ಸ್ ಆಫ್ ವೆಜಿಟೇಬಲ್ಸ್ ಯಾವುದನ್ನು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಮತ್ತು ಹಾಫ್ ಟೊಮ್ಯಾಟೊ ಮತ್ತು ಹಾಫ್ ಆನಿಯನ್ನ ಚಾಪ್ ಮಾಡಿರೋದನ್ನೆಲ್ಲ ನಾನು ಕುಕ್ಕರ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಅವರೆಕಾಳನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ, ಹಾಗೆ ಒಂದು ಸ್ವಲ್ಪ ಬಟಾಣಿ, ಹಸಿ ಬಟಾಣಿನೂ ಕೂಡ ನಾನು ಹಾಕೋತಾ ಇದ್ದೀನಿ. ಇದಷ್ಟು ಮುಳುಗೋ ಅಷ್ಟು ನಾನು ಒಂದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ, ಚೆನ್ನಾಗಿ ಕುಕ್ ಆಗೋಕ್ಕೋಸ್ಕರ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಕೂಡ ನಾನು ಹಾಕೋತಾ ಇದ್ದೀನಿ, ಚೆನ್ನಾಗಿ ಕುಕ್ ಆಗುತ್ತೆ ಅಂತ. ಸೊ ಇದಕ್ಕೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 2 to 3 ವಿಷಲ್ಸ್ನ ಕೂಗಿಸ್ಕೋಬೇಕು, ಸೊ ದಟ್ ಸಾಫ್ಟಾಗಿ ಕುಕ್ ಆಗಿರುತ್ತೆ. ನೆಕ್ಸ್ಟು ಒಂದು ಬೌಲ್ಗೆ ನಾವು ಹಾಫ್ ಲೆಮನ್ ಸೈಜಷ್ಟು ಹುಣಸೆ ಹಣ್ಣಿನ ನೆನೆಸಿ ಅದರ ರಸನ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು 2.5 ಸ್ಪೂನ್ಸ್ ನಾನು ಮಸಾಲ ಮನೆ ಬಿಸಿಬೇಳೆಬಾತ್ ಪೌಡರ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಒಂಚೂರು ಖಾರ ಬೇಕಾಗುತ್ತೆ ಅಂತ ಅಂದರೆ ನೀವು 3 ಸ್ಪೂನ್ಸ್ ಕೂಡ ಹಾಕೋಬೋದು. ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ತಿದ್ದೀನಿ. ಬೆಲ್ಲ ಬಂದು ಆಪ್ಷನಲ್ಲು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ನಾನು ಕಲ್ಲುಪ್ಪನ್ನ ಉಪಯೋಗಿಸಿದ್ದೀನಿ, ನೀವು ಪುಡಿ ಉಪ್ಪನ್ನ ಕೂಡ ಬೇಕಾದ್ರೂ ಉಪಯೋಗಿಸ್ಕೋಬೋದು. ನೆಕ್ಸ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಆಮೇಲಿಂದ ಚೆನ್ನಾಗಿ ಚಿಟಪಟ ಆದಮೇಲಿಂದ ಒಂದು ಚೂರು ಜೀರಿಗೆನ ಹಾಕಿದ್ದೀನಿ. ಇದಿಷ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೋಬೇಕಾಗತ್ತೆ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ಹಾಫ್ ಆನಿಯನ್ ನಾವು ಆಲ್ರೆಡಿ ಸೈಡ್ಗೆ ಇಟ್ಟಿದ್ವಲ್ಲ, ಆ ಹಾಫ್ ಆನಿಯನ್ನ ಇಲ್ಲಿ ಹಾಕೋಬೇಕಾಗತ್ತೆ. ಇದನ್ನು ಚೆನ್ನಾಗೆ ನಾವು ಬಾಡಿಸ್ಕೋಬೇಕಾಗತ್ತೆ. ಇದು ಟ್ರಾನ್ಸ್ಲೂಸೆಂಟಾಗಿ ಬರಬೇಕು. ಇದಕ್ಕೆ ಒಂಚೂರು ಅರಿಶಿನನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾವು ಚೆನ್ನಾಗಿ ಸಾಫ್ಟಾಗಿ ಆನಿಯನ್ನು ಹಸಿ ವಾಸನೆ ಹೋದಂಗೆ ಬೆಂದಿದೆ ಅಂತ ಅಂದಮೇಲಿಂದ ನಾನು ಒಂದು ಸ್ಮಾಲ್ ಸೈಜ್ ಕ್ಯಾಪ್ಸಿಕಮ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ರಂಚಿ ಆಗಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಹಾಫ್ ಟೊಮ್ಯಾಟೊ ನಾನೇನು ಎತ್ತಿಟ್ಟಿದ್ನಲ್ಲ, ಆ ಹಾಫ್ ಟೊಮ್ಯಾಟೊನೂ ಕೂಡ ಇಲ್ಲಿ ನಾವು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಅಷ್ಟು ಫ್ರೈ ಮಾಡಬೇಕು. ಇದಕ್ಕೆ ನಾವು ಒಂದು ಬೌಲಲ್ಲಿ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಕ್ಸ್ಚರ್ ಏನಿರುತ್ತಲ್ಲ, ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ನಾವು ಹಾಕೋಬೇಕಾಗತ್ತೆ. ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಇದಕ್ಕೆ ನಾನು ಸ್ವಲ್ಪ ಒಣ ಕೊಬ್ಬರಿನ ತುರಿದಿರೋದನ್ನ ಹಾಕ್ತಾಯಿದ್ದೀನಿ. ನಾನು ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಚೆನ್ನಾಗಿ ಕೈ ಆಡಿಸ್ಕೊಂಡು ಬಾಡಿಸ್ಕೋಬೇಕಾಗತ್ತೆ. ತಳ ಹತ್ಕೊಳ್ದಲ್ಲಿರೋಂಗೆ ಬಾಡಿಸ್ಕೊಳ್ಳಿ. ಆ್ಯಂಡ್ ಕುಕ್ಕರಲ್ಲಿ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ಮೇಲೆ ಕೆಳಗೆ ಒಂಚೂರು ತಿರುವಾಕಿ ಒಂಚೂರು ನೀರು ಹಾಕಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ನೀವು ಹಾಕೋಬೋದು. ಅದನ್ನು ನಾವು ಬಾಣಲಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೇಲೆ ಕೆಳಗೆ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಅದೇನು ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಅದಷ್ಟು ಪ್ರತಿಯೊಂದು ಅಗ್ಲಿಗೂ ಕೂಡ ಇದಾಗುತ್ತೆ. ಇದನ್ನು ಒಂದು ಸ್ವಲ್ಪ ಸೈಡ್ಗಿಟ್ಟು ಇನ್ನೊಂದು ಒಗ್ಗರಣೆ ಬಾಣಲಿನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕೋಬೇಕಾಗತ್ತೆ. ಬರೀ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಕಪ್ಪಾಗುತ್ತೆ. ಅದಕ್ಕೆ ನಾನು ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ತುಪ್ಪ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮತ್ತೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂದರೆ ಕಡಲೆಕಾಯಿ ಬೀಜನೂ ಹಾಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಇಂಗು ಕೂಡ ಹಾಕಿ ಚೆನ್ನಾಗಿ ಕೆಂಪುಗಾಗಂಗೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಗೋಡಂಬಿ ಸಮೇತ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಬಾಯಿಗೆ ಸಿಕ್ಕಿದಾಗ ಕರುಮ್ ಅಂತ ಇರುತ್ತೆ ಅಂತ. ಇದನ್ನು ಚೆನ್ನಾಗೆ ಬಾಡಿಸ್ಕೊಂಡು ನಾವೇನು ಆಲ್ರೆಡಿ ಬಾಣಲಿಲಿ ಬಿಸಿಬೇಳೆ ಬಾತನ್ನ ರೆಡಿ ಮಾಡಿದ್ವೋ ಅದಕ್ಕೆ ನಾವು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋದನ್ನ ಉದುರಿಸ್ಬಿಟ್ಟು ಆಮೇಲೆ ಈ ಒಂದು ಒಗ್ಗರಣೆನ ಮೇಲ್ಗಡೆ ಹಾಕ್ಕೊಂಡು ಇದನ್ನ ಮೊಸರು ಬಜ್ಜಿ ಅಥವಾ ಬೂಂದಿ ಚಿಪ್ಸ್ ಜೊತೆ ತಿಂದರೆ ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ. ಸೊ ನಮ್ಮ ಮಸಾಲ ಮನೆ ಬಿಸಿಬೇಳೆ ಬಾತು ಅಥವಾ ಬೇರೆ ಯಾವುದನ್ನ ಪೌಡರ್ಸ್ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ನಮಗೆ ಕಮೆಂಟ್ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಫುಡ್ನ ಇನ್ನೊಂದು ಚೂರು ಎಮ್ಮಿಯಾಗಿ ಮಾಡ್ಕೊಂಡು ತಿನ್ನಿ.